ಅಂಗನವಾಡಿ ಆಹಾರ ಧಾನ್ಯಕ್ಕೆ ಕನ್ನ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಕಾರ್ಯಕರ್ತೆಯರನ್ನ ವಶಕ್ಕೆ ಪಡೆಯಲಾಗಿದೆ. 21 ಅಲ್ಲ 26 ಜನ ಕಾರ್ಯಕರ್ತೆಯರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಮಿಷನರ್ ಶಶಿಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂಗನವಾಡಿಗಳ ಮಕ್ಕಳ ಅನ್ನಕ್ಕೆ ಕನ್ನ ಹಾಕಿದಂತ ಕಳ್ಳಿಯ ಸ್ಟೋರಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿತ್ತು. ಕಳೆದ 3 ದಿನಗಳಿಂದಲೂ ಕೂಡ ಯಾವ ರೀತಿ ಈ ಅಂಗನವಾಡಿಗೆ ಪೂರೈಕೆಯಾಗುವಂತ ಆಹಾರ ಪದಾರ್ಥಗಳನ್ನ ಕದ್ದು ಸಾಗಿಸ್ತಾ ಇದ್ರು ಅನ್ನುವಂಥದ್ದನ್ನ ನಾವು ತೋರಿಸ್ತಾ ಇದ್ವಿ. ಇವತ್ತು ಈಗ 26 ಜನ ಆರೋಪಿಗಳ ಬಂಧನ ಆಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಹಾರ ಪದಾರ್ಥಗಳನ್ನ ಜಪ್ತಿ ಮಾಡಲಾಗಿದೆ. ಈ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದಂತ ಏನು ಕಿಲ್ಲೆದಾರ್ ಅನ್ನುವಂಥ ಮಹಿಳೆ, ಅಷ್ಟೇ ಅಲ್ಲ ಅಂಗನವಾಡಿ ಶಿಕ್ಷಕಿ ಕೂಡ ಆಗಿದ್ರು. ಆಕೆ ಪತಿ ಎಸ್ಕೇಪ್ ಆಗಿದ್ದಾರೆ, ಹೊರ ರಾಜ್ಯದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಕಾರ್ಯಾಚರಣೆ ಅಂತಂದ್ರೆ ಇದ್ರ ಬಗ್ಗೆ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆಯ ಸಹಾಯಕ ಆಯುಕ್ತರು ಅವರು ಸ್ಥಳಕ್ಕೆ ಹೋಗಿ ಈ ಥರ ಕೆಲವು ಸರ್ಕಾರದ ಫಲಾನುಭವಿಗಳಿಗೆ ಸಪ್ಲೈ ಮಾಡಬೇಕಾಗಿರುವಂಥ ವಸ್ತುಗಳು ಅನಧಿಕೃತವಾಗಿ ಇಲ್ಲಿ ಸಂಗ್ರಹ ಆಗಿದೆ ಅಂತ ಮಾಹಿತಿ ನೀಡಿದ ತಕ್ಷಣ ನಮ್ಮ ಪೊಲೀಸ್ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಅವರ ಒಂದು ಸೀಜರ್ ಪ್ರೋಸೆಸ್ಗೆ ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಸುಸೂತ್ರವಾಗಿ ನಡೆಯೋ ರೀತಿ ಮಾಡಿದ್ದಾರೆ. ಅದಾದಮೇಲೆ ಅವರು ಹ್ಯಾಂಡ್ ಓವರ್ ಮಾಡಿದ್ದು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ಯಾರ್ಯಾರು ಇದರಲ್ಲಿ ಪಾತ್ರ ಇದೆ ಅಂತಂದು ಪತ್ತೆ ಮಾಡಿ ಆರೋಪಿಗಳ ಪಟ್ಟಿಯನ್ನು ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ನಡೆಸಿ ಆ ಇಲಾಖೆಯ ಸಪ್ಲೈ ಚೈನ್ ಯಾವ ರೀತಿ ಇದೆ ಮತ್ತು ಇದು ಎಲ್ಲಿ ಲೀಕೇಜಸ್ ಆಗಿದೆ ಅನ್ನೋಂಥದ್ದೆಲ್ಲ ಪತ್ತೆ ಮಾಡಿ ಅದಕ್ಕೆ ಯಾರು ಅಕೌಂಟಬಲ್ ಆಗ್ತಾರೆ ಅನ್ನೋಂಥದ್ದು ಒಂದು ಸಮಗ್ರ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ 8 ಜನ, ಅದರಲ್ಲಿ ವಾಹನ ಚಾಲಕರು ಮತ್ತು ಗೋಡನ್ ಮಾಲೀಕರು ಮತ್ತು ಗೋಡನ್ ಬಾಡಿಗೆದಾರರು ಮತ್ತು ಅವರಿಗೆ ಅಸಿಸ್ಟ್ ಮಾಡ್ತಿದ್ದಂಥ 4 ಜನ ಸೇರಿ 8 ಜನ ಇನಿಷಿಯಲಿ ಡಿಟೈನ್ ಆಗ್ತಾರೆ. ಡಿಟೈನ್ ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ಮಾಡಲಾಗುತ್ತೆ. ಆಮೇಲೆ ಸುಮಾರು 18 ಅಂಗನವಾಡಿಗಳಲ್ಲಿ ಈ ಒಂದು ಮಟೀರಿಯಲ್ ಲೀಕೇಜ್ ಆಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರುಗಳನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಅವ್ರಗಳದ್ದು ಪಾತ್ರ ಇದೆ ಅಂತಂದು ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರಗಳ ಮೇಲೆ ಕೂಡ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಸರ್, ಇದುವರೆಗೆ ಒಟ್ಟು ಎಷ್ಟು ಜನರನ್ನು ಬಂಧಿಸಿದೆ? ಮುಂದಿನ ಕಾನೂನು ತನಿಖೆ ಯಾವ ರೀತಿ ನಡೆಯುತ್ತೆ? ಒಟ್ಟು 26 ಜನ ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ 8 ಜನ ಸಪ್ಲೈ ಸಿಸ್ಟಮಲ್ಲಿ ಇದ್ದವರಿದ್ದಾರೆ ಮತ್ತು 18 ಜನ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಸರ್, ಈಗ ಯಾರು ಇದರ ಮಾಸ್ಟರ್ ಮೈಂಡ್ ಅಂತ ಇದ್ರು ಅವರು ಸಿಕ್ಕಿದಾರಾ ಅಥವಾ ಎಲ್ಲಿದ್ದಾರೆ? ಈಗ ರೇಡ್ ಆಗಿದೆ ಅಂತ ಇನ್ಫಾರ್ಮೇಷನ್ ಬಂದ ತಕ್ಷಣ ಅವರು ನಾಪತ್ತೆ ಆಗಿರುವಂಥದ್ದು ಕಂಡು ಬಂದಿದೆ. ಹಂಗಾಗಿ ಅವ್ರ ಜೊತೆ ಯಾರು ಸಂಪರ್ಕದಲ್ಲಿದ್ದರು ಮತ್ತು ಅವರು ಈ ಒಂದು ವ್ಯವಸ್ಥಿತ ಜಾಲದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋಂಥದ್ದೆಲ್ಲ ಸಮಗ್ರ ವಿವರವನ್ನು ಪಡ್ಕೊಂಡಿದ್ದೇವೆ. ಮತ್ತು ಅವರು ಸ್ವಲ್ಪ ಹೊರಗಡೆ ಎಲ್ಲೋ ತಪ್ಪಿಸ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಇದೆ. ಕಂಟಿನ್ಯೂಸ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಒಂದು ತನಿಖೆಯಿಂದ ಈ ಒಂದು ಪ್ರಕರಣದ ತನಿಖೆಯಿಂದ ಈ ರೀತಿ ಚಟುವಟಿಕೆಯಲ್ಲಿ ಮುಂದೆ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಇದ್ದಂಥವ್ರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶ ಹೋಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಇದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ಖಡಕ್ ಮಾತು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಆನಂದ್ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.